ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರ್ಗಿ, ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಬಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ. ಮೈಕ್ರೋಟಚ್ ಕಂಪ್ಯೂಟರ್ಸ್ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ರಸ್ತೆ ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. Unicare Diagnostic Center, Quality Care Beyond Excellence. ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಬಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ. ಕಾಂಟ್ಯಾಕ್ಟ್ 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರ್ಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರಗಿ. ಸೆಲ್ ನಂಬರ್ 9448066586. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಕಾಳಗಿ ತಾಲೂಕಿನ ಹೊಸಳ್ಳಿ ಎಚ್ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಿನ್ನೆಲೆ ಜನರ ಸಮಸ್ಯೆ ಆಲಿಸಿದ ಡಿಸಿ ವಿವಿ ಜೋಸ್ನಾ. ನವರಾತ್ರಿಯಲ್ಲಿ 9 ದಿನಗಳವರೆಗೆ ಸ್ಥಾಪನೆಗೊಂಡ ಘಟ್ಟವನ್ನ ನಗರದ ಕಲ್ಯಾಣಿಯಲ್ಲಿ ವಿಸರ್ಜಿಸಿದ ಭಕ್ತರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಕ್ಟೋಬರ್ 18ರಿಂದ 20ರವರೆಗೆ ಕಲ್ಯಾಣ ಪರ್ವ ಆಯೋಜನೆ. ಚೆನ್ನ ಬಸವಾನಂದ ಸ್ವಾಮೀಜಿ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಕೋವಿಡ್ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಯವರು ಮತ್ತೆ ಆಯೋಜನೆ ಮಾಡುವ ಮೂಲಕ ಅಕ್ಟೋಬರ್ 16ರಂದು ಕಲಬುರಗಿ ಕಾಳಗಿ ತಾಲೂಕಿನ ಹೊಸಳ್ಳಿ ಹೆಚ್ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿದರು. ಕೆಲ ದಿನಗಳವರೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರ ಕಾರಣ ಇದೀಗ ಮತ್ತೆ ಕಲಬುರಗಿ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಅವರು ಗ್ರಾಮ ವಾಸ್ತವ್ಯಕ್ಕಾಗಿ ಕಲಬುರಗಿಯ ಕಾಳಗಿ ತಾಲೂಕಿನ ಹೊಸಳ್ಳಿ ಎಚ್ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಸಹಾಯಕ ಆಯುಕ್ತೆ ಮೋನಾ ರೂಟ್ ಅವರು ಸಹ ಜಿಲ್ಲಾಧಿಕಾರಿಯವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಗ್ರಾಮಕ್ಕೆ ಬಂದಿದ್ದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಡೊಳ್ಳು ಬಾರಿಸುವ ಮೂಲಕ ಪುಷ್ಪಗಳಿಂದ ಸ್ವಾಗತಿಸಿದರು. ಗ್ರಾಮ ವಾಸ್ತವ್ಯ ಅಂಗವಾಗಿ ಆರೋಗ್ಯ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಸಹ ಹಮ್ಮಿಕೊಳ್ಳಲಾಗಿತ್ತು. ಕೋವಿಡ್ ಲಸಿಕೆ ಪಡೆದವರಿಗೆ ಈ ವೇಳೆ ಲಸಿಕೆ ನೀಡಲಾಯಿತು. ಬಳಿಕ ಡಿಸಿ ವಿವಿ ಜೋಸ್ನಾ ಅವರು ಕಾಳಗಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ವೇಳೆ ಭೂಕಂಪದಿಂದ ಸಾರ್ವಜನಿಕರು ವಹಿಸಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಡಿಸಿ ಸೇರಿದಂತೆ ಇತರೆ ಅಧಿಕಾರಿಗಳು ಕರಪತ್ರ ಬಿಡುಗಡೆ ಮಾಡಿದ್ರು. ಬಳಿಕ ಈ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿಯವರು ಭೂಕಂಪನದಿಂದ ತೊಂದರೆಗೆ ಒಳಗಾಗಿರುವ ಗಡಿಕೇಶ್ವರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಸುರಕ್ಷಿತ ಸ್ಥಳಗಳಲ್ಲಿ ವಾಸಿಸಬೇಕು ಎಂದು ಜೋಸ್ನಾ ಅವರು ಸಲಹೆ ನೀಡಿದರು. ಭೂಕಂಪನಕ್ಕೆ ಅಂಜದೆ ಧೈರ್ಯದಿಂದ ಇರಬೇಕು ಎಂದು ಗ್ರಾಮಸ್ಥರಲ್ಲಿ ಆತ್ಮಸ್ಥೈರ್ಯ ತುಂಬಿದ್ರು. ಪ್ರವಾಹದಂತೆ ಭೂಕಂಪನದ ಮುನ್ಸೂಚನೆಯನ್ನ ಮೊದಲೇ ಅರಿಯಲು ಸಾಧ್ಯವಿಲ್ಲ. ಎಂತಹ ವಿಜ್ಞಾನಿಗಳು ಅಥವಾ ಯಾವುದೇ ಭಾರಿ ಯಂತ್ರಗಳು ಕೂಡ ಸಂಭವಿಸಬಹುದಾದ ಭೂಕಂಪನವನ್ನ ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಭೂಕಂಪನದ ಗ್ರಾಮಗಳ ಮನೆಗಳು ಸುರಕ್ಷಿತವಾಗಿರುವ ಬಗ್ಗೆ ಸರ್ವೆ ನಡೀತಾ ಇದೆ. ಗಟ್ಟಿಮುಟ್ಟಾಗಿರುವ ಮನೆಗಳ ಜನರು ಅವರವರ ಮನೆಗಳಲ್ಲಿ ಉಳಿದುಕೊಳ್ಳಬಹುದು. ಅಸುರಕ್ಷಿತ ಮನೆಗಳ ಸದಸ್ಯರು ಸರ್ಕಾರದ ವತಿಯಿಂದ ನಿರ್ಮಿಸಿರುವ ತಾತ್ಕಾಲಿಕ ಶೆಡ್ಗಳಲ್ಲಿ ತಂಗಬಹುದು ಎಂದಿದ್ದಾರೆ. ಮನೆಗಳ ಸಮೀಕ್ಷೆ ಸಂದರ್ಭದಲ್ಲಿ ಉಳ್ಳವರು ಕೋಣೆ ಮತ್ತಿತರಗಳು ಮಾರ್ಪಾಡು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ ಅವರು ಆರ್ಥಿಕವಾಗಿ ಸದೃಢವಿಲ್ಲದವರ ಮನೆಗಳ ರಚನೆಯನ್ನ ಸರ್ಕಾರಿ ವೆಚ್ಚದಲ್ಲೇ ಮಾರ್ಪಾಡು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರವಾಹ, ಕೋವಿಡ್ ಮುಂತಾದ ಸಂದರ್ಭದಲ್ಲಿ ಜಿಲ್ಲೆಯನ್ನ ಸುತ್ತಿದ್ದೇನೆ, ಆದರೆ ಹೊಸಳ್ಳಿ ಎಚ್ ಗ್ರಾಮದಲ್ಲಿನ ಜನರ ಪ್ರೀತಿ ಆಧಾರಗಳನ್ನ ಎಲ್ಲಿಯೂ ಕಂಡಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಭೂಕಂಪನ ಸಂದರ್ಭದಲ್ಲಿ ಜನರಲ್ಲಿ ಭಯ, ಆತಂಕ ಮನೆ ಮಾಡಿರುತ್ತೆ, ಆದರೆ ನಿಮ್ಮಲ್ಲಿ ಅದೆಲ್ಲ ಮರೆಯಾಗಿ ಪ್ರೀತಿಯ ಭಾವ ಕಾಣ್ತಿದೆ ಎಂದು ಹೆಮ್ಮೆಯಿಂದ ನುಡಿದರು. ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಪಿಂಚಣಿ ಸಮಸ್ಯೆ, ಪಹಣಿ, ಆಧಾರ್, ಚುನಾವಣಾ ಗುರುತಿನ ಪತ್ರ ತಿದ್ದುಪಡಿ ಮುಂತಾದ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು. ಇದರ ಸದುಪಯೋಗ ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ 100% ಕೋವಿಡ್ ವ್ಯಾಕ್ಸಿನ್ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ. ಆದ್ದರಿಂದ ಎಲ್ಲರೂ ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದು ಗ್ರಾಮಸ್ಥರಿಗೆ ಮನವಿ ಮಾಡಿದರು. ಬಳಿಕ ಗ್ರಾಮದ ಮಹಿಳೆಯರಿಂದ ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿಯವರು ಗ್ರಾಮದಲ್ಲಿ ಮಹಿಳೆಯರಿಗಾಗಿ ಸಾಮೂಹಿಕ ಶೌಚಾಲಯ ಸ್ಥಾಪಿಸುವಂತೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರಿಗೆ ಒತ್ತಾಯಿಸಿದ ಹಿನ್ನೆಲೆ ಡಿಸಿ ಅವರು ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಗ್ರಾಮದ ಮಹಿಳೆಯರಿಗೆ ಭರವಸೆ ನೀಡಿದರು. ಎಲ್ಲರಿಗೂ ಸೇರಿ ಒಂದು ನಿಮಗೆ ಇಂಡಿವಿಜುವಲ್ ಆಗಿ ನಿಮಗೆ ಟಾಯ್ಲೆಟ್ ಬೇಕು ಅಂದರೆ ನಿಮ್ಮ ಜಾಗನೇ ತರಿಸ್ತೀವಿ. ಜಾಸ್ತಿ ಜಾಗ ಕೂಡ ಟಾಯ್ಲೆಟ್ ಬೇಕಾದ್ರೆ ನೀವು ಜಾಗ ತರಿಸ್ತೀರಿ. ಏನು ಮಾಡ್ತಾರೆ, ಎಲ್ಲ ಜನಕ್ಕೆ ಸೇರಿ ಒಂದು ಮಾಡ್ತಾರಮ್ಮ. ಮನೆ ಇರೋ ಕಡೆ ಸ್ವಲ್ಪ ಜಾಗ, ಎಷ್ಟು ಜಾಗ ಬೇಕು.
ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಸಹಾಯಕ ಆಯುಕ್ತೆ ಮೋನಾರು, ಡಿಡಿಎಲ್ಆರ್ ಶಂಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಮದ್ ಪಟೇಲ್, ತಹಸೀಲ್ದಾರ ನಾಗನಾಥ್ ತರಗೆ, ತಾಲೂಕು ಪಂಚಾಯತ್ ಇಒ ಅನಿಲ್ ರಾಠೋಡ್, ಹಲಚೇರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಗಂಗಾ, ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಶಣ್ಗೌಡ ಮಾಲಿಪಾಟೀಲ್, ಪಿಡಿಒ ಮೆಹಬೂಬ್ ಪಟೇಲ್ ಸೇರಿದಂತೆ ಇನ್ನಿತರೆ ಕಂದಾಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನವರಾತ್ರಿ ಹಬ್ಬದ ಪ್ರಯುಕ್ತ ದೇಶದೆಲ್ಲೆಡೆ 9 ದಿನಗಳವರೆಗೆ ದೇವಿಯ ಆರಾಧನೆ ಅತ್ಯಂತ ವೈಭವದಿಂದ ಜರುಗಿತು. ಇನ್ನು ಈ ನವರಾತ್ರಿಯಲ್ಲಿ ಘಟಸ್ಥಾಪನೆ ಬಹಳಷ್ಟು ಪ್ರಾಮುಖ್ಯತೆ ಪಡೆದಿದೆ. 9 ಹಾಗೂ 5 ದಿನಗಳವರೆಗೆ ದೇವಸ್ಥಾನ ಮತ್ತು ಮನೆಗಳಲ್ಲಿ ಸ್ಥಾಪನೆಗೊಂಡಿದ್ದ ಘಟ್ಟವನ್ನು ನಗರದ ಅಪ್ಪನಕೆರೆ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ನವರಾತ್ರಿ ಹಬ್ಬದಲ್ಲಿ ದೇವಿಯ ಆರಾಧನೆಯೊಂದಿಗೆ ಘಟಸ್ಥಾಪನೆ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. 9 ದಿನಗಳವರೆಗೆ ಭಕ್ತರು ದೇವಸ್ಥಾನದಲ್ಲಿ ಹಾಗೂ ಮನೆಗಳಲ್ಲಿ ವಿವಿಧ ಬೇಳೆಕಾಳುಗಳನ್ನು ಹೊಲದ ಮಣ್ಣಿನಲ್ಲಿ ಹಾಕಿ ವಿಶೇಷ ಪೂಜೆ ಸಲ್ಲಿಸುವ ಪದ್ಧತಿ ಇದೆ. 9 ದಿನಗಳವರೆಗೆ ಈ ಬೇಳೆಕಾಳುಗಳು ಮೊಳಕೆಯೊಡೆದು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೋ ಅಷ್ಟು ಒಳ್ಳೆಯದು ಎಂಬ ನಂಬಿಕೆ ಭಕ್ತರದಾಗಿದೆ. ಹೀಗೆ ನವರಾತ್ರಿಯಲ್ಲಿ ದೇವಿಯ ಜಗಲಿ ಮುಂದೆ ಘಟಸ್ಥಾಪನೆ ಮಾಡಿ ನವರಾತ್ರಿಯ 9ನೇ ದಿನದಂದು ಮೊಳಕೆಯೊಡೆದು ಬೆಳೆದ ಘಟ್ಟವನ್ನ ನೀರಿನಲ್ಲಿ ಬಿಡಲಾಗುತ್ತೆ. ಇನ್ನು ಕಲಬುರಗಿ ನಗರದ ವಿವಿಧ ದೇವಸ್ಥಾನದಲ್ಲಿ ಹಾಗೂ ಮನೆಗಳಲ್ಲಿ ಸ್ಥಾಪಿಸಿದ ಘಟ್ಟಗಳನ್ನು ನಗರದ ಅಪ್ಪನಕೆರೆ ಕಲ್ಯಾಣಿಯಲ್ಲಿ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ವಿಸರ್ಜಿಸಿದರು. 12ನೇ ಶತಮಾನದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡುವ ಮೂಲಕ ವಿಶ್ವಗುರು ಬಸವಣ್ಣನವರ ಜಾತಿರಹಿತ ಸಮಾಜವನ್ನು ನಿರ್ಮಿಸಿ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದು. ಇದರ ಅಂಗವಾಗಿ ಪ್ರತಿ ವರ್ಷ ಕಲ್ಯಾಣ ಪರ್ವ ಆಯೋಜನೆ ಮಾಡುತ್ತಾ ಬರಲಾಗಿದ್ದು, ಇದೀಗ 20ನೆಯ ಕಲ್ಯಾಣ ಪರ್ವ ಇದೇ ಅಕ್ಟೋಬರ್ 18ರಿಂದ 20ರವರೆಗೆ ನಡೆಯಲಿದೆ ಎಂದು ಚೆನ್ನಬಸವಾನಂದ ಸ್ವಾಮೀಜಿಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ 2002ರಲ್ಲಿ ಲಿಂಗೈಕ್ಯ ಮಾತಾ ಮಹಾದೇವಿಯವರು ಕಲ್ಯಾಣ ಪರ್ವ ಆರಂಭ ಮಾಡಿದ್ರು. ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ ಕಲ್ಯಾಣ ಎಂಬುದು ಒಳಗೆ ಹೊರಗೆ ಎರಡನ್ನ ಒಳಗೊಂಡಿದೆ. ಬಾಹ್ಯದಲ್ಲಿ ಮಾತ್ರ ಕಲ್ಯಾಣವಾದ್ರೆ ಸಾಲದು. ವ್ಯಕ್ತಿ, ಸಮಾಜ, ಕುಟುಂಬ, ರಾಷ್ಟ್ರ ಹಾಗೂ ವಿಶ್ವ ಕಲ್ಯಾಣವಾಗಬೇಕು. ಈ ಮೂಲಕ ಜಾತಿ, ವರ್ಗ, ಧರ್ಮರಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡುವುದೇ ಕಲ್ಯಾಣ ಪರ್ವ ಮೂಲ ಉದ್ದೇಶವಾಗಿದೆ. ಇದೇ ಅಕ್ಟೋಬರ್ 18ರಿಂದ 20ರವರೆಗೆ ನಡೆಯಲಿದೆ ಎಂದು ಚೆನ್ನಬಸವಾನಂದ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಕಲ್ಯಾಣ ಪರ್ವ ವಿಶ್ವಗುರು ಬಸವಣ್ಣನವರ ಕಾರ್ಯಕ್ಷೇತ್ರವಾಗಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ 20ನೇ ಕಲ್ಯಾಣ ಪರ್ವ ತಮಗೆಲ್ಲ ಗೊತ್ತಿದೆ. ಇಡೀ ಒಂದು ಜಗತ್ತಿಗೆ ಪ್ರಜಾಪ್ರಭುತ್ವದ ಅಂದರೆ ಸಂಸತ್ತಿನ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ಭೂಮಿ ಈ ಒಂದು ಪವಿತ್ರವಾದ ಶರಣಭೂಮಿ. ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುವುದರ ಮೂಲಕ ಜಗತ್ತಿಗೆ ಪ್ರಥಮ ಪಾರ್ಲಿಮೆಂಟನ್ನು ವಿಶ್ವಗುರು ಬಸವಣ್ಣನವರು ಕೊಟ್ಟರು. 12ನೇ ಶತಮಾನದಲ್ಲಿ ಎಂದೂ ಕಂಡರಿಯದ ಕೇಳರಿಯದ ಒಂದು ಮಹಾನ್ ಕ್ರಾಂತಿ ಈ ಒಂದು ಪವಿತ್ರವಾದ ಬಸವ ಕಲ್ಯಾಣದಲ್ಲಿ ನಡೀತು. ಆ ಒಂದು ಹಿನ್ನೆಲೆಯಲ್ಲಿನೇ ಇವತ್ತು ಈ ಅನುಭವ ಮಂಟಪದ ಸರೌಂಡಿಂಗ್ ಏರಿಯಾ ಏನಿದೆ, ಈ ಕಲಬುರಗಿ ವಿಭಾಗ, ಇದಕ್ಕೆ ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕ ಅನ್ನುವಂಥ ನಾಮಕರಣವನ್ನು ಮಾಡಿದೆ. ಭಾಳ ಸೂಕ್ತವಾಗಿರ್ತಕ್ಕಂಥ ಒಂದು ನಾಮಕರಣ ಇದು. ನಮ್ಮ ಮೊದಲನೇ ಕಲ್ಯಾಣ ಪರ್ವದಿಂದಲೂ ಕೂಡ 20 ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು. ಮೊದಲನೇ ಕಲ್ಯಾಣ ಪರ್ವದಲ್ಲಿ ಕೂಡ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೂ ಮುಂಚೆ ಕೂಡಲ ಸಂಗಮದ ಶರಣಮೇಳದಲ್ಲೂ ಕೂಡ ಪರಮ ಪೂಜ್ಯ ಮಾತಾಜಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಬಸವದಳದ ಅಧಿವೇಶನದಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಬಂದಿದ್ದೀವಿ. 25 ವರ್ಷಗಳ ಹೋರಾಟದ ಫಲವಾಗಿ ಕಲ್ಯಾಣ ಕರ್ನಾಟಕ ಆಗಿದೆ. ಈಗ ಶರಣಭೂಮಿ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಪರ್ವ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನದಲ್ಲಿ ಹೇಳ್ತಾರೆ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಅಂತ. ನಾವು ಕೇವಲ ಹೊರಗೆ ಕಲ್ಯಾಣ ಕರ್ನಾಟಕ ಅಂತ ಕಲ್ಯಾಣ ಆದರೆ ಸಾಲದು, ಮನಸ್ಸಿನ ಒಂದು ಕಲ್ಯಾಣ ಆಗಬೇಕು. ಪ್ರತಿಯೊಬ್ಬ ಮನುಷ್ಯನ ಗುರು ಬಸವಣ್ಣವ್ರ ವಚನದಲ್ಲಿ ಬರ್ತದೆ. ಅವ್ರ ಸಿದ್ಧಾಂತ ಏನಂದರೆ ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ಒಂದು ಕುಟುಂಬದ ಪರಿವಾರದ ಕಲ್ಯಾಣ, ಸಮಾಜದ ಕಲ್ಯಾಣ, ರಾಷ್ಟ್ರ ಕಲ್ಯಾಣ, ಅದಕ್ಕೂ ಮೀರಿರ್ತಕ್ಕಂಥದ್ದು ವಿಶ್ವ ಕಲ್ಯಾಣ. ಈ ವಿಶ್ವ ಕಲ್ಯಾಣನೇ ನಮ್ಮ ಬಸವ ಧರ್ಮದ ಗುರಿ. ಜಾತಿ, ವರ್ಣ, ವರ್ಗರಹಿತ, ಧರ್ಮ ಸಹಿತವಾದಂತಹ ಕಲ್ಯಾಣ ಪರ್ವವನ್ನು
ವರ್ಗರಹಿತವಾದಂಥ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಲ್ಯಾಣ ಪರ್ವದ ಉದ್ದೇಶವಾಗಿದೆ. ಕಲ್ಯಾಣ ಬೇರೆ, ಸುಖ ಬೇರೆ, ಶಾಂತಿ ಬೇರೆ, ಅವೆಲ್ಲವೂ ಬೇರೆ ಬೇರೆ ಅರ್ಥಗಳು ಕೊಡ್ತಾವೆ. ಆದರೆ ಕಲ್ಯಾಣ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪದ. ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನದಲ್ಲಿ ವೆಲ್ಫೇರ್ ಸ್ಟೇಟ್, ಫಾರ್ಮೇಷನ್ ಆಫ್ ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತಾರೆ. ವೆಲ್ಫೇರ್ ಸ್ಟೇಟ್ ಅಂದ್ರೆ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡೋದೇ ಭಾರತ ಸಂವಿಧಾನದ ಗುರಿ ಅಂತ. ಭಾರತೀಯ ಸಂವಿಧಾನದ ಗುರಿನೂ ಕೂಡ ಕಲ್ಯಾಣ ರಾಜ್ಯ ನಿರ್ಮಾಣನೇ ಆಗಿದೆ. ನಮ್ಮ ವಿಶ್ವ ಸಂವಿಧಾನವಾಗಿರ್ತಕ್ಕಂತಹ ವಚನ ಸಾಹಿತ್ಯದ ಗುರಿನೂ ಕೂಡ ಕಲ್ಯಾಣ ರಾಜ್ಯದ, ಕಲ್ಯಾಣ ರಾಷ್ಟ್ರದ ನಿರ್ಮಾಣನೇ ಆಗಿದೆ. ಅದಕ್ಕಾಗಿ ನಾವು ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ, ಒಂದು ಕುಟುಂಬಕ್ಕೆ ಸಂಸ್ಕಾರವನ್ನು ಕೊಡೋದ್ರ ಮೂಲಕ ಸಮಾಜದ ಕಲ್ಯಾಣ, ರಾಷ್ಟ್ರದ ಕಲ್ಯಾಣವನ್ನು ಸಾಧಿಸ್ತಕ್ಕಂಥ, ತನ್ಮೂಲಕ ವಿಶ್ವದ ಕಲ್ಯಾಣವನ್ನು ಸಾಧಿಸ್ತಕ್ಕಂತಹ ಗುರಿಯನ್ನು ಹೊತ್ತುಕೊಂಡು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಮಾತೆ ಮಹಾದೇವಿಯವರು ಈ ಕಲ್ಯಾಣ ಪರ್ವವನ್ನು ಬಸವ ಕಲ್ಯಾಣದಲ್ಲಿ 2002ರಲ್ಲಿ ಪ್ರಾರಂಭ ಮಾಡಿದ್ರು. 2002ರಲ್ಲಿ ಪ್ರಥಮ ಕಲ್ಯಾಣ ಪರ್ವ ಅತ್ಯಂತ ಯಶಸ್ವಿಯಾಗಿ ಐತಿಹಾಸಿಕವಾಗಿ ನಡೀತು. ಅಷ್ಟೇ ಕೂಡ ಬಸವ ತತ್ವ ವಿರೋಧಿಗಳು ಅದನ್ನು ವಿರೋಧಿಸಿದ್ದು ಕೂಡ ನಿಮಗೆಲ್ಲ ಗೊತ್ತಿದೆ. ಈಗ ಯಾರು ವಿರೋಧ ಮಾಡಿದರೋ ಅವರೇ ಇವತ್ತು ನಮಗೆಲ್ಲ ಸಹಕರಿಸ್ತಾ ಇದ್ದಾರೆ. ಬಸವಣ್ಣವರ ಒಂದು ಸಂಕಲ್ಪ, ಅವರು ಈ ಒಂದು ಇದನ್ನು ಸಹಕಾರ ಮಾಡ್ತಾ ಇದ್ದಾರೆ. ನಾಳೆ 18, 19 ಮತ್ತು 20ರಂದು 3 ದಿವಸಗಳ ಕಾಲ ಈ ಒಂದು ಕಲ್ಯಾಣ ಪರ್ವ ನಡೀತಾ ಇದೆ. ಇದರ ಉದ್ಘಾಟನೆಯನ್ನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರು ಮಾಡ್ತಾ ಇದ್ದಾರೆ. ಧ್ವಜಾರೋಹಣವನ್ನು ಪ್ರಭು ಚವ್ಹಾಣ್ ಅವರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದಂತಹ, ಬಸವ ಕಲ್ಯಾಣ ಶಾಸಕರಾದಂತಹ ನಮ್ಮ ಶರಣು ಸಲಗಾರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹೀಗೆ ಮೊದಲನೇ ದಿನ ತೆಲಂಗಾಣದ ನಮ್ಮ ಶಂಕರಪ್ಪ ಪಾಟೀಲ್ ಅವರು ಈ ಸಲದ ಕಲ್ಯಾಣ ಪರ್ವದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಹಾಗಾಗಿ ಮೊದಲನೇ ದಿನ ಪೂರ್ತಿ ಬೆಳಗಿನ ಒಂದು ಅಧಿವೇಶನ, ಅದು ತೆಲಂಗಾಣದ ಬಸವ ಭಕ್ತರು, ತೆಲಂಗಾಣದ ಲಿಂಗಾಯತರು, ಸುಮಾರು 100 ಜನ ಅಲ್ಲಿಯ ಶಾಸಕರು, ಮಾಜಿ ಶಾಸಕರು, ಜೈರಾಬಾದ್ನ MP ಆಗಿರ್ತಕ್ಕಂಥ BB ಪಾಟೀಲ್ರು, ಇವರೆಲ್ಲ ತೆಲಂಗಾಣದ ಬಸವ ಭಕ್ತರು ಬರ್ತಾರೆ. ಮೊದಲನೇ ಒಂದು ಗೋಷ್ಠಿ. ಸಾಯಂಕಾಲದ ಗೋಷ್ಠಿ ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಧರ್ಮ ಮಹಾಸಭಾದ ಅಧಿವೇಶನ ಇದೆ. ರಾಷ್ಟ್ರೀಯ ಬಸವದಳ ಅಧ್ಯಕ್ಷ RJ ಶೆಟ್ಗಾರ್, RK ಹೆಗ್ಗಣಿ, ನಾಗರಾಜ್ ನಿಂಬರ್ಗಿ, ಶಾಂತಪ್ಪ ಪಾಟೀಲ್, ಕಲ್ಯಾಣ್ ಕುಮಾರ್, ಸಿದ್ದರಾಮಪ್ಪ ಲದ್ದೆ, ವೀರಣ್ಣ ಜೋಳದ್ ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ವಿಜಯದಶಮಿ ಹಬ್ಬದ ಪ್ರಯುಕ್ತ ಕಲಬುರಗಿಯ ಅಫ್ಜಲ್ಪುರ್ ತಾಲೂಕಿನ ರೇವೂರ್ ಬಿ ಗ್ರಾಮದಲ್ಲಿ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. यूनिकेयर डायग्नोस्टिक सेंटर अपोजिट कंटोजी सुपर बाजार कोबा प्लाट कोर्ट रोड कलबुर्गी. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9480666586. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ವಿಜಯದಶಮಿ ಹೆಸರೇ ಹೇಳುವಂತೆ ವಿಜಯದ ಸಂಕೇತವಾಗಿರುವ ವಿಜಯದಶಮಿ ಎಂದು ಬನ್ನಿ ವೃಕ್ಷವನ್ನು ಪೂಜಿಸುತ್ತಾರೆ. ನವರಾತ್ರಿ ಹಬ್ಬದಲ್ಲಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಮೊದಲಿನಿಂದಲೂ ಇದೆ. ಅದರಂತೆ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ರೇವೂರ್ ಬಿ ಗ್ರಾಮದಲ್ಲಿ ಶಮಿ ಪೂಜೆ ಹಾಗೂ ಬನ್ನಿ ಮುರಿಯುವ ಕಾರ್ಯಕ್ರಮ ಜರುಗಿತು. ನವರಾತ್ರಿ ಹಬ್ಬದ 9 ದಿನಗಳ ನಂತರ ವಿಜಯದಶಮಿ ಎಂದು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಅಷ್ಟಕ್ಕೂ ಬನ್ನಿ ಮರದ ಪೂಜೆ ಯಾಕೆ ಮಾಡಲಾಗುತ್ತೆ ಎಂಬುದಕ್ಕೆ ಪುರಾಣ ಕಥೆಗಳೇ ಇದಕ್ಕೆ ಸಾಕ್ಷಿಯಾಗಿದೆ. ಮಹಾಭಾರತದಲ್ಲಿ ಪಾಂಡವರು 1 ವರ್ಷದ ಅಜ್ಞಾತವಾಸಕ್ಕೆ ತೆರಳುವಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನು ಬಚ್ಚಿಟ್ಟು ಹೋಗ್ತಾರೆ. ಅಜ್ಞಾತವಾಸದಿಂದ ಮರಳಿದ ಅವರು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಆಯುಧಗಳನ್ನು ನೋಡ್ತಾರೆ. ಯಾರೊಬ್ಬರು ಅವುಗಳನ್ನು ತೆಗೆದುಕೊಂಡು ಹೋಗಿರೋದಿಲ್ಲ. ಹೀಗಾಗಿ ತಮ್ಮ ಆಯುಧಗಳನ್ನು ಕಾಪಾಡಿಕೊಂಡು ಬಂದ ಬನ್ನಿ ಮರಕ್ಕೆ ನಮಸ್ಕರಿಸ್ತಾರೆ. ಬಳಿಕ ನಡೆದ ಕೌರವರ ಜೊತೆಗಿನ ಯುದ್ಧದಲ್ಲಿ ವಿಜಯ ಸಾಧಿಸ್ತಾರೆ. ಹೀಗಾಗಿ ವಿಜಯದಶಮಿ ದಿನ ಬನ್ನಿ ಪೂಜೆ ಮಾಡ್ತಾರೆ. ಅಂದಿನಿಂದ ಬನ್ನಿಯ ಮರಕ್ಕೆ ಪೂಜೆ ಸಲ್ಲಿಸಲಾಗ್ತಿರುವ ಕುರಿತು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಜಯ ಮಂಗಲಂ ಜಯನಂ ಪಾರ್ವತಿ ಇಡಲಿ ಇಡಲಿ ತಡೀರಿ ಇಡಲಿ 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 ಇನ್ನು ವಿಜಯದಶಮಿ ಪ್ರಯುಕ್ತ ರೇವೂರ್ ಗ್ರಾಮದ ಕುಲಕರ್ಣಿ ಮನೆತನದವರಾದ ವಿದ್ಯಾಸಾಗರ್ ಕುಲಕರ್ಣಿ ರೇವೂರ್ ಅವರು ಶಮಿ ಪೂಜೆ ಹಾಗೂ ಬನ್ನಿ ಮುರಿಯುವ ಕಾರ್ಯಕ್ರಮ ನೆರವೇರಿಸಿ ಬಳಿಕ ಮಾತನಾಡಿದ ಅವರು, ಶಮಿ ಮರದ ಪ್ರಾಮುಖ್ಯತೆಯ ಬಗ್ಗೆ ಚರ್ಚೆಯನ್ನ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳಲ್ಲಿ ಕಂಡುಬರುತ್ತೆ. ಇದು ಭಗವಾನ್ ಶ್ರೀರಾಮನಿಗೂ ಮತ್ತು ಪಾಂಡವರಿಗೂ ಸಂಬಂಧಿಸಿದೆ. ಶಮಿ ಮರವನ್ನ ಕೆಲವು ವಿಶೇಷ ಯಜ್ಞಗಳಲ್ಲಿ ಬಳಸಲಾಗುತ್ತೆ. ಶಮಿ ಮರವನ್ನ ಪೂಜಿಸಿರೋದ್ರಿಂದ ಶನಿಯ ದುಷ್ಪರಿಣಾಮಗಳು ಕಡಿಮೆಯಾಗುತ್ತೆ ಎಂದು ಧಾರ್ಮಿಕ ನಂಬಿಕೆ ಇದ್ದು, ಇದರೊಂದಿಗೆ ಶನಿ ಗ್ರಹವನ್ನ ಸಮಾಧಾನ
ಸಮಾಧಾನಗೊಳಿಸಬಹುದು. ಇದರೊಂದಿಗೆ ಶನಿ ಗ್ರಹವನ್ನ ಸಮಾಧಾನಗೊಳಿಸಬಹುದು. ಹಿಂದೂ ಧರ್ಮದಲ್ಲಿ ಪ್ರಚಲಿತದಲ್ಲಿರುವ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶನಿ ಪ್ರಭಾವಕ್ಕೆ ಒಳಗಾದಾಗ ವ್ಯಕ್ತಿಯು ತನ್ನ ಮನೆಯಲ್ಲಿ ಶಮಿ ಮರವನ್ನ ನೆಟ್ಟು ಕಾಲಕಾಲಕ್ಕೆ ಪೂಜಿಸಬೇಕು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಹನುಮಂತರಾವ್ ಪಾಟೀಲ್, ಮಲ್ಲಯ್ಯ ಸ್ವಾಮಿ, ಮಾಧವ್ ಉಡುಗಿ, ಶಿವಾನಂದ್ ಉಮರ್ಗಿ, ಬಸಲಿಂಗ ಉಡುಗಿ, ಮಲ್ಲಿನಾಥ್ ಪಾಟೀಲ್, ಲಕ್ಷ್ಮೀಕಾಂತ್ ತಲ್ವಾರ್, ಸಂಜಯ್ ತಲ್ವಾರ್, ಅಶುತೋಷ್ ಕುಲಕರ್ಣಿ ರೇವೂರ್, ಅನಿರುದ್ಧ್ ಕುಲಕರ್ಣಿ ರೇವೂರ್, ಸಚಿನ್ ಸಜ್ಜನ್ ಹಾಗೂ ಗ್ರಾಮದ ಗಣ್ಯರು ಹಿರಿಯರು ಪಾಲ್ಗೊಂಡಿದ್ರು. ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್, ಹೊನ್ನಕಿರಣಗಿ, ನದಿ ಸಿನೂರ್ ಗ್ರಾಮದ ರೈತರ ಜಮೀನುಗಳನ್ನು ಕಲ್ಲಿದ್ದಲು ಥರ್ಮಲ್ ಪವರ್ಗಾಗಿ ಸ್ವಾಧೀನಪಡಿಸಿಕೊಂಡಿದ್ದು 1600 ಎಕರೆಯಲ್ಲಿ ಕೇವಲ 50 ಎಕರೆ ಜಮೀನು ವರ್ಗಾಯಿಸಿದ ಮುಟೇಶನ್ ನಕಲು ನೀಡಬೇಕು ಸೇರಿದಂತೆ ಇನ್ನಿತರೆ ಬೇಡಿಕೆಗಳನ್ನ ಈಡೇರಿಸುವಂತೆ ಕಲಬುರಗಿ ತಹಸೀಲ್ದಾರರಾದ ಪ್ರಕಾಶ್ ಕುದ್ರಿ ಅವರಿಗೆ ರೈತರು ಮನವಿ ಸಲ್ಲಿಸಿದರು. ಕಲ್ಲಿದ್ದಲು ಥರ್ಮಲ್ ಪವರ್ಗಾಗಿ ರಾಜ್ಯ ಸರ್ಕಾರ ರೈತರಿಂದ 1600 ಎಕರೆ ಜಮೀನನ್ನ ಪಡೆದುಕೊಂಡಿದ್ದು ಸರ್ವೆ ನಂಬರ್ 139ರ ಜಮೀನಿನಲ್ಲಿ ಸರ್ಕಾರದ ಅನುಮತಿ ಪಡೆದ ದಾಖಲಾತಿಯ ನಕಲು ನೀಡಬೇಕೆಂದು ರೈತರು ಒತ್ತಾಯಿಸಿದ್ರು. ಇನ್ನು ಈ ಥರ್ಮಲ್ ಪವರ್ ಸ್ಥಾಪನೆಯಿಂದ ಯಾವುದೇ ಕೃಷಿ ಜಮೀನುಗಳಿಗೆ ಅಪಾಯವಾಗುವ ಬಗ್ಗೆ ವಿಚಾರಿಸಿ ರೈತರ ಕೃಷಿ ಜಮೀನು ನಾಶವಾಗದಂತೆ ಸಿದ್ಧ ಮಾಡಿಕೊಂಡಿರುವ ವ್ಯವಸ್ಥೆಯ ನಕಲು ನೀಡಬೇಕು. ರೈತರ ಜಮೀನುಗಳಲ್ಲಿ ಮಳೆ ನೀರು ಹರಿಯುವ ನಾಲಾದಲ್ಲಿ ನೀರು ತಡೆಗಟ್ಟಿ ವಾಹನ ಹೋಗಲು ರಸ್ತೆ ಮಾಡಲು ಯಾರಿಂದ ಅನುಮತಿ ಪಡೆಯಲಾಗಿದೆ ಎಂಬುದರ ನಕಲು ಪ್ರತಿ ನೀಡುವಂತೆ ಇನ್ನಿತರೆ ಬೇಡಿಕೆಗಳನ್ನ ಮುಂದಿಟ್ಟು ಕಲಬುರಗಿ ತಹಸೀಲ್ದಾರರಾದ ಪ್ರಕಾಶ್ ಕುದ್ರಿ ಅವರಿಗೆ ರೈತರು ಮನವಿ ಸಲ್ಲಿಸಿದ್ರು. 17/1 ಆಕ್ಟ್ದೊಳಗೆ ತಗೊಂಡ್ರಿ ಸರ್ ಅದು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಅದರೊಳಗೆ ಎಲ್ಲ ಎಷ್ಟು ಜಮೀನ್ದವ್ರ ಎಲ್ಲ ಕುಟುಂಬದವ್ರಿಗೆ ಒಂದು ಪರ್ಮಿಟ್ ಆಗಿ ಆ ಇಲಾಖೆ ಏನೇ ಇಲ್ಲ ಪರ್ಮಿಟ್ ಆಗಿ ನೌಕರಿ ಕೊಡ್ಬೇಕಂತ ಹೇಳಿ ಕೊಡ್ಬೇಕಂತ ಹೇಳಿ ಅದು ಸರ್. ಆಮೇಲೆ ಎಲ್ಲ ಸ್ಥಳೀಯ ಕೂಲಿ ಕಾರ್ಮಿಕರು ಎಲ್ಲರಿಗೆ ಅಲ್ಲಿ ಕೆಲ್ಸಕ್ಕೆ ತಗೋಬೇಕಂತ ಹೇಳಿ ಸರ್ ಎಲ್ಲ ಈ ಗ್ರಾಮಸ್ಥರಿಗೆ. ಮತ್ತು ಯಾವಾಗಲೇ ಅಲ್ಲಿ ಸಿವಿಲ್ ವರ್ಕಿಗೆ ಗುತ್ತಿಗೆಯಾರ ಕೆಲಸ ಇದ್ದಾರೋ ಎಲ್ಲ ಇಲ್ಲಿ ಸ್ಥಳೀಯದವ್ರಿಗೆ ಕೊಡ್ಬೇಕಂತ ಹೇಳಿ ಅದು ಒಂದು ಎಲ್ಲ ಇಂಥವು ಕಂಡೀಷನ್ ಅವ ಸರ್ ಆಗಿ ಮಾಡಿ ತೊಗೊಂಡ್ರ ಸರ್ ಅವಾಗ. ಈಗ ಒಂದು ಈಗೇನು ಕೆಲಸ ಮಾಡ್ತಾಯಿದ್ರು ಸರ್ ಇದರೊಳಗೆ ಅದು ಅದ್ರ ಫೆಸಿಲಿಟಿಗೆ ಅದಕ್ಕಿದಕ್ಕೇನು ಸಂಬಂಧ ಇಲ್ಲ ಸರ್. ಇವ್ರು ಹೇಳ್ತಾರೆ ನಮಗೆ ಪರ್ಮನೆಂಟ್ ಯಾರಿಗೆ ತೊಗೊಳಕ್ಕೆ ಬರೋಂಗಿಲ್ಲ, ಅವ್ರು ನಮ್ಮ ಸ್ವಂತ ಅದ ನಾವು ತಗೊಂಡು ನಮ್ದದ ಅಂತ ಹೇಳ್ತಾರೆ ಸರ್. ಅದು ನಾವು ಅಂತೀವಿ ನಾವು ನಿಮ್ಗೆ ಕೊಟ್ಟಿಲ್ಲ, ನಾವು ಕೊಟ್ಟಿದ್ದು ಅವರಿಗೆ. ಈಗಿನ ಒಂದ್ರಿ ಸರ್ ಅದು 1600 ಎಕರೆ ಜಮೀನೊಳಗೆ 50 ಎಕರೆ ತೊಗೊಂಡ್ರ ಒಟ್ಟು 50 ಡಿವೈಡ್ ಮಾಡಿ ಕೊಟ್ಟರು ಆ ತುಕಡಿ ಮಾಡಿ 50 ಎಕರೆದಾಗ ಎಷ್ಟು ಮಂದಿ ಅದ್ರಾಗ ರೈತರ ಹರ ಕನಿಷ್ಠ 50 ಎಕರೆ ಜಮೀನೊಳಗೆ ಒಂದು 7-8 ಮಂದಿ 9 ಮಂದಿ ಜನ ಹರ ಅವ್ರಿಗೆ ಒಂದು ಪರ್ಮಿನೆಂಟ್ ಆಗಿ ಜಾಬ್ ಸಿಗಬೇಕು. ಈ ಗ್ರಾಮಸ್ಥರ ಕೂಲಿ ಕಾರ್ಮಿಕರಲ್ಲಿ ಊರಾನವ್ರು ಕೂಲಿ ಮಾಡೋರು ರೈತ ಕೂಲಿಗಾರ ಅವ್ರಿಗೆ ಕೆಲಸ ಸಿಗಬೇಕು. ಯಾವಾದರೆ ಗುತ್ತಿಗೆ ಇದ್ರೆ ಈ ಜಮೀನ್ದವ್ರಿಗೆ ಸುತ್ತಮುತ್ತ ಜಮೀನ ಹೋದ್ರ ಜಮೀನ್ದವ್ರಿಗೆ ಒಂದು ಗುತ್ತಿಗೆ ಕೆಲಸ ಕೊಡಬೇಕು. ಅದು ಏನೂ ಇಲ್ಲ ಸರ್. ಇಲ್ಲಿ ನಮ್ಮ ಫಿರೋಜಾಬಾದ್ ಹೊನ್ನಕಿರಣಗಿ ಮತ್ತು ನದಿ ಸಿನೂರ್ ಥರ್ಮಲ್ ಪವರ್ ಕೊಟ್ಟಿದ್ದು ಅದರ ಫಿರೋಜಾಬಾದ್ ಒಂದೇ ಒಂದು ಲೇಬರ್ಗೆ ಅವ್ರು ತಗೊಂಡಿಲ್ಲ. ಅವ್ರು ಯಾರು ಗಮನಕ್ಕೆ ಇಲ್ಲಿ ಮಾಡ್ಯಾರ ಸರ್. ಇದಕ್ಕೆ ಒಂದು ನೋಟಿಸ್ ಕೊಡ್ಬೇಕಲ್ಲ ಸರ್. ಕೆಲಸ ಯಾವಾದರೆ ಮಾಡ್ಬೇಕಾದ್ರೆ ಸುತ್ತಮುತ್ತ ರೈತರಿಗೆ ಒಂದು ಇದು ಕೊಡಬೇಕು, ಅದು ಮಾಡಿಲ್ಲ ಸರ್. ಈಗ ನಾವು ಹೇಳ್ತೀವಿ ಸರ್ ಯಾಕಂದ್ರೆ ಈ ರೀತಿಲಿ ತೊಗೊಂಡ್ರೆ ನಾವು ಅಂತೀವಿ ಇದು ಕಾನೂನು ರೀತಿಲಿನೇ ಅಲ್ಲ. ನಾವೇನು ಕಾನೂನು ಒಪ್ತೀವಿ ಅದು ಕಾನೂನೇ ನಮಗೆ ಕಾಣಲಾಗದ್ರಿ ಸರ್. ನಾವೇನು ಇದು ಕಾನೂನು ನಮ್ಮ ದೇಶದ ಅಂಥೇಳಿ ನಮಗೆ ನಂಬಿಕೆ ವಿಶ್ವಾಸ ಅದ, ಆ ಕಾನೂನಿನ ಪ್ರಕಾರ ಇದು ಏನೂ ನಮ್ಗೆ ಕಾಣಲ್ಲ. ಅದಕ್ಕೆ ನಾವೇನಂತೀವಿ ಇದಕ್ಕೆ ಅಕ್ರಮವಾಗ್ಯದ ಅಂತ ನಾವು ಅಂತೀವಿ. ನಾವು ಅಕ್ರಮ ತಿಳ್ಕೊಂಡಿದ್ದು ಖರೆ ಅದಾನು ಏನು ನಾವು ನಾವೇನು ಅದಕ್ಕೆ ತಪ್ಪು ತಿಳ್ಕೊಂಡು ಅಂಬೋದು ಈಗ ಸರ್ಕಾರ ಅದಕ್ಕೆ ನಿರ್ಧಾರ ಮಾಡ್ಬೇಕ್ರಿ ಸರ್. ಅದರ ಸಲುವಾಗಿ ನಮ್ದೇನು ಬೇಡಿಕೆ ಸರ್ ಅಂಕಾಸ್ ತಾತ್ಕಾಲಿಕ ಅವ್ರ ಕೆಲಸ ನಿಲ್ಲಿಸ್ರಿ, ಅವ್ರ ಬಳಿ ಏನು ಕಾಗದ ಪತ್ರ ತರಿಸ್ರಿ, ಏನದ ಲೀಗಲ್ ಆಗಿ ಏನಂದ್ರೆ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್. ಅಷ್ಟು ಗಂಭೀರತೆ ಗೊತ್ತಿತ್ತು ನನಗೆ. ಯಾಕಂದ್ರೆ ನಾವು ಹಿಂದೆ ಬಿತ್ತಿಸಿದ್ದಾಗ ಕೂಡ ಎಲ್ಲ ಜಮೀನು ಇದು ಆಗಿದೆ. ನಾವು ನಮ್ಮ ಹಿಂದೆ ವಿಶಾಲವರಿದ್ದಾಗ ಕೂಡ ಇವು ಜಮೀನು ರೈತರ ಮನವೊಲಿಸಿ ತೊಗೊಂಡಿದ್ದು ಜಮೀನು ಇದೆ. ಹೀಗಾಗಿ ಅಲ್ಲಿ ಏನು ಸಮಸ್ಯೆ ಗೊತ್ತಿದೆ. ಮತ್ತು ಎಲ್ಲ ನಮ್ಮೇನು ಕಿರಣಿ ಆಗಿರ್ಬೋದು, ಫಿರೋಜಾಬಾದ, ನದಿ ಸಿನೂರ್ ಏನು ಜಮೀನು ಅವು ಎಲ್ಲ ಒಳ್ಳೆ ಜಮೀನು ಎಲ್ಲ ಇವು ಒಳ್ಳೆ ಫಲವತ್ತ ಜಮೀನುಗಳು ಮತ್ತು ರೈತರಿಗೆ ಕೂಡ ನೋವು ಆಗಿದೆ. ಇದ್ರಲ್ಲಿ ಸರ್ಕಾರ ತಗೊಂಡು ಆದರೂ ಕೂಡ ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಒಂದು ನಾವು ಸರ್ಕಾರ ಒಂದು ಸ್ಕೀಮ್ ಜಾರಿ ತರಬೇಕಾದ್ರೆ ಅಲ್ಲಿ ಕೆಲವು ಜನ ರೈತರು ಅನಿವಾರ್ಯವಾಗಿ ಅವ್ರು ಜಮೀನು ಬಿಟ್ಟು ಕೊಡಬೇಕಾಗಿತ್ತು. ಯಾಕಂದರೆ ಇಲ್ಲಿ 16 ಏನು ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಇದರಿಂದ ಸುಮಾರು ಲಕ್ಷಾಂತರ ನಮ್ಮ ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗೆ ಇಲ್ಲಿಂದ
ಕರೆಂಟ್ ಸಪ್ಲೈ ಆಗಿರೋದು ಹಲವಾರು ರೀತಿಯಿಂದ ಉಪಯೋಗ ಇದೆ. ಹೀಗಾಗಿ ಆ ರೀತಿಯಿಂದ ಇದು ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿರುತ್ತೆ. ಹೀಗಾಗಿ ಇಲ್ಲಿ ಕೆಲವು ರೈತರು ಅನ್ಯಾಯ ಆದರೂ ಕೂಡ ಕೆಲವು ಜನರಿಗೆ ಒಳ್ಳೆಯದಾಗುತ್ತೆ ಕೂಡ ಒಂದು ದೃಷ್ಟಿ ಸರ್ಕಾರ ಇರ್ತಿದ್ರಲ್ಲಿ. ಯಾವುದೇ ಒಂದು ಯಾರಿಗೆ ಅನ್ಯಾಯ ಮಾಡೋಕ್ಕಂತ ಇರಲ್ಲ. ಬಟ್ ಅದು ನಾವು ಥರ್ಮಲ್ ಪವರ್ ತೊಗೊಂಡಿದ್ದು ಯಾಕೋ ಅದು ಆಗಲಿಲ್ಲ. ಅದು ಹೀಗಾಗಿ ಅದು ಈ KPTC ತೊಗೊಂಡು ಅವ್ರು ಕಚೇರಿ ಮಾಡಿ ಅವರು ರಾಯಚೂರಿಂದ ಬರೋದು ಗ್ರಿಡ್ ಮಾಡ್ತಾಯಿದ್ದಾರೆ ಅಲ್ಲಿಂದ. ಈಗ ಅದಕ್ಕೆ ಮಾಡೋದು ಕೆಲಸ ಕೂಡ ಇದೆ ಇದು. ಬಟ್ ಈಗಾದರೂ ಕೂಡ ನಾವು ಒಂದು ಸಾರಿ ಈ ಗ್ರಿಡ್ ಬಗ್ಗೆ ಕೂಡ ಈಗಾಗಲೇ ಸಭೆ ಕೂಡ AC ಅವ್ರನ್ನ ಎಲ್ಲ ಮಾಡಿದ್ದೀವಿ. ಒಂದು ಕ್ಲೋಸ್ ದರ್ಗಾದಲ್ಲಿ ಮಾಡಿದ್ದೀವಿ, DC ಅವ್ರ ಮಾಡಿದ್ದೀವಿ. ಅದನ್ನು ಕೂಡ ಒಂದು ಇದರ ಹಂತದಲ್ಲಿ ಇದೆ ಕೂಡ ಅದನ್ನು. ಹೀಗಾಗಿ ಇವತ್ತು ಏನು ಇಲ್ಲಿ 4 ದಿವಸದ ರೈತರು ಪುಸ್ತಕ ಸಂಬಂಧಪಟ್ಟ ಜಮೀನು ರೈತರೆಲ್ಲ ಅವರು ಕೆಲವು ಡಿಮಾಂಡ್ಗಳು ಹೇಳಿದ್ದಾರೆ. ಇಲ್ಲಿ ಅದು ಬರುವಂಥ 50 ಎಕರೆ ಜಮೀನು ಸುಮಾರು 7 ಜನ ಬರ್ತಾರೆ, ಅವ್ರಿಗೆ ನೌಕರಿ ಕೊಡಬೇಕು. ಮತ್ತು ಇಲ್ಲಿ ಏನೋ ಇದು ನಾಲಾ ಡೈವರ್ಟ್ ಆಗಿ ಅಲ್ಲಿ ಮಣ್ಣು ಕೂಡ ಏನೋ ಫಲವತ್ತ ಮಣ್ಣು ಕೂಡ ಸೌದು ಹೋಗಿದೆ. ಅಲ್ಲಿ ಕೂಡ ಅದಕ್ಕೆ ಏನಾದರೂ ಪರಿಹಾರ ಕೇಳ್ತಿದ್ದಾರೆ ಅವರು. ಅದು ಆಗಿರ್ಬೋದು. ಮತ್ತು ಇಲ್ಲೊಂದು ಬ್ರಿಡ್ಜ್, ಒಳ್ಳೆಯ ಬ್ರಿಡ್ಜ್, ದೊಡ್ಡ ನೀರು ಅತಿವೃಷ್ಟಿ ಜಾಸ್ತಿ ಮಳೆ ಬಂದಾಗ ಅದು ಸರಾಗವಾಗಿ ನೀರು ಹೋಗುತ್ತೆ, ಅದನ್ನು ಕೂಡ ಒಂದು ಬ್ರಿಡ್ಜ್ ಕೇಳ್ತಾ ಇದ್ದಾರೆ ಅವರು. ಹೀಗೆ ಕೆಲವು ಇದರಲ್ಲಿ ಸರ್ಕಾರದ ದೊಡ್ಡ ಕೆಲಸಗಳೇನಿಲ್ಲ, ನಮ್ಮ ಮಟ್ಟದಲ್ಲಿದೆ, ಇಲಾಖೆ ಮಟ್ಟದಲ್ಲಿ ಕೂಡ ಇರೋದ್ರಿಂದ. ಬಟ್ ನೌಕರಿ ಕೊಡುವಂಥ ಸಂಬಂಧಪಟ್ಟ ಅವ್ರ ಇಲಾಖೆಗೆ ಹೋಗಬೇಕಾಗುತ್ತೆ. ಇವ್ರ ಕೈಯಲ್ಲೂ ಕೂಡ ಅದು ಇರೋದು. ಸಂಬಂಧಪಟ್ಟ ಸರ್ಕಾರಕ್ಕೆ ಹೋಗಿ ಅಲ್ಲಿ ಡಿಸಿಷನ್ ತೊಗೋಬೇಕಾಗಿದೆ. ಮತ್ತು ಅಲ್ಲಿ ಏನು ಅವರು ಮನೆಯಲ್ಲಿ ಕಲ್ತಂಥ ಅವರು ಶಿಕ್ಷಣಕ್ಕೆ ಅನುಗುಣವಾಗಿ ಅವರು ಏನು ಅವ್ರ ಎಜುಕೇಷನ್ ಅನುಗುಣವಾಗಿ ನೌಕರಿ ಕೊಡುವಂಥ ಒಂದು ಅವಕಾಶ ಕೂಡ ಇದೆ. ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಆಗಿರ್ಬೋದು ಮಾಡ್ತೀವಿ, ಅಲ್ಲಿ ಎಲ್ಲ ಒಂದು ಪ್ರೊವಿಷನ್ ಇದೆ ಅದು. ಹೀಗಾಗಿ ಸ್ಥಳೀಯವಾಗಿ ಇಲ್ಲಿ ರೈತರ ಜಮೀನು ತೆಗೆದುಕೊಂಡಿದ್ದು ಇಲ್ಲಿವರೆಗೆ ಆದ್ಯತೆ ಫಸ್ಟ್ ಕೊಡೋಕೆ ನನ್ನ ಪ್ರಕಾರ ಆದ್ಯತೆ ಅವರು ಕಾಮಗಾರಿ ಆಗಿರೋದು ಪ್ರತಿಯೊಂದು ಕೆಲಸ ಸ್ಥಳೀಯರಿಗೆ ಕೊಟ್ಟರೆ ಅವ್ರಿಗೊಂದು ಅದೇನು ನೋವು ರೈತರಿಗೆ ಪೂರ ನಾವು ಅವ್ರಿಗೆ ಅವ್ರ ನೋವಿಗೆ ಸ್ಪಂದನೆ ಮಾಡೋಂಥ ಕೆಲಸ ಕೂಡ ಆಗಬೇಕು. ಅವ್ರಿಗೆ ಪೂರ ಅವ್ರ ಕಷ್ಟ ಕಾಲದಲ್ಲಿ ಆಗದೇ ಹೋಗಿದ್ರು ಕೂಡ ಒಂದು ಸ್ವಲ್ಪ ಅವರ ಒಂದು ಜೀವನಕ್ಕೆ ಒಂದು ಆಸರೆಯಾಗಿ ಯಾವುದೇ ಒಂದು ಅವರೇನು ದೊಡ್ಡ ಕೆಲಸ ಕೇಳ್ತಾಯಿಲ್ಲ, ಏನು ಹೊರಗಿನವ್ರು ಕೆಲಸ ಮಾಡೋದೇ ಸ್ಥಳೀಯರು ಇಲ್ಲೇ ಕೊಡುತ್ತೆ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಸಂಬಂಧ ಇರ್ಬೋದು. ದಯವಿಟ್ಟು ನಾನು WR ಬಂದು ಅವರು ಕೂಡ ತಮ್ಮ MD ಜೊತೆ ಮಾತಾಡಿ ನಾನು ಕೂಡ ಈ ಬಗ್ಗೆ ಜಿಲ್ಲಾಧಿಕಾರಿಗೆ ವಿವರದ ಒಂದು ವರದಿ ಕೂಡ ಸಲ್ಲಿಸ್ತೀನಿ ನಾನು. ಮತ್ತು ಮುಂಬೈ ದಿನ ಆದಷ್ಟು ಬೇಗ ಒಂದು ತಿಂಗಳು. ಈ ಸಂದರ್ಭದಲ್ಲಿ ಶರಣಗೌಡ ನವಣಿ, ಸಿದ್ದಪ್ಪ ಸೀರೂರ್, ಜಬ್ಬರ್ ಜಾಗೀರ್ದಾರ್, ವಿಶ್ವನಾಥ್ ನೆಲೋಗಿ, ಧರ್ಮಣ್ಣ ಇಟ್ಗಿ, ಶರಣಪ್ಪ ಪೂಜಾರಿ, ಹುಸೇನ್ ನದಿ ಸಿನ್ನೂರ್, ಸಿದ್ದಪ್ಪ ಪೂಜಾರಿ, ಕಲ್ಯಾಣಿ ಮಾಮನಿ, ಶಿವಪುತ್ರ ಮುತ್ತಿಗಿ, ಹಸೇನ್ ಪಟೇಲ್ ಹಾಗೂ ಹೊನ್ನಕಿರಡ್ಗಿ, ನದಿ ಸಿನ್ನೂರ್, ಫಿರೋಜಾಬಾದ್ ಗ್ರಾಮದ ಗ್ರಾಮಸ್ಥರು ಪಾಲ್ಗೊಂಡಿದ್ರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿಯ ಕಾಳಗಿ ತಾಲೂಕಿನ ಹೊಸಳ್ಳಿ ಎಚ್ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಹಿನ್ನೆಲೆ ಜನರ ಸಮಸ್ಯೆ ಆಲಿಸಿದ DC ವಿವಿ ಜೋಸ್ನಾ. ನವರಾತ್ರಿಯಲ್ಲಿ 9 ದಿನಗಳವರೆಗೆ ಸ್ಥಾಪನೆಗೊಂಡ ಘಟ್ಟವನ್ನ ನಗರದ ಕಲ್ಯಾಣಿಯಲ್ಲಿ ವಿಸರ್ಜಿಸಿದ ಭಕ್ತರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಕ್ಟೋಬರ್ 18ರಿಂದ 20ರವರೆಗೆ ಕಲ್ಯಾಣ ಪರ್ವ ಆಯೋಜನೆ. ಚೆನ್ನ ಬಸವಾನಂದ ಸ್ವಾಮೀಜಿ ಸುದ್ದಿಗೋಷ್ಠಿ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586.